ಚನ್ನಪಟ್ಟಣ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಜಿಲ್ಲೆ, ಅಲ್ಲಿ 25,000ಕ್ಕೆ ಹೆಚ್ಚು ಮತಗಳ ಅಂತರದಿಂದ ಗೆದ್ದು, ಇದು 14,000ದಿಂದ ಗೆದ್ದು, ಅಲ್ಲಿ 9,000 ಮತಗಳ ಅಂತರದಿಂದ ಗೆದ್ದು. ನಾವು ಜನರು ಆಕ್ರೋಶ ಇದ್ದಿದ್ರೆ ಈ 3 ಚುನಾವಣೆಗಳನ್ನು ಗೆಲ್ಲಲಿಕ್ಕೆ, ಉಪಚುನಾವಣೆಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯ್ತಿತ್ತ ಅಂತಕ್ಕಂಥದ್ದನ್ನು ಜನ ಅರ್ಥ ಮಾಡ್ಕೋಬೇಕಾಗುತ್ತೆ. 3 ಚುನಾವಣೆ ಗೆಲ್ಲಕ್ಕಾಯ್ತಿತ್ತ? ಅದು ಏನು, ಬಸವರಾಜ ಬೊಮ್ಮಾಯಿ ಮಗ ಶಿಗ್ಗಾಂವ್ನಲ್ಲಿ, ಅಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ, ಏನ್ ನಮ್ಮ ಯಾರವ ಇಂಡಿಪೆಂಡೆಂಟ್ ಆಗಿ ತಗೊಂಡಲ್ಲ ರೆಡ್ಡಿ, ರೆಡ್ಡಿ ಅವನು ಏನ್ ಕೂತ್ಬಿಟ್ಟವನ ಸಂಡೂರಿನಲ್ಲಿ, ಏನ್ ಎಲ್ಲರಿಗೂ ಕರೀತಾನೆ, ಬನ್ನಿ ಬಾಡಿ ಕಟ್ಟಿ, ಬನ್ನಿ ಬಾಡಿ ಕಟ್ಟಿ. ಅಲ್ಲಿ ಗೆದ್ದು 3 ಕಡೆ ಗೆಲ್ಬೇಕಾದ್ರೆ ಜನ ಆಕ್ರೋಶ ಇದ್ದಿದ್ದು ಗೆಲ್ಲಕ್ಕಾಯ್ತಿದ್ದ? ಜನ ನಮ್ಮನ್ನ ಮೆಚ್ಕೊಂಡಿದ್ದಾರೆ. ಜನರ ಆಕ್ರೋಶ ಇಲ್ಲ ನಮ್ಮ ಮೇಲೆ, ಆಕ್ರೋಶ ಇರೋದು ಬಿಜೆಪಿ ಮೇಲೆ ಮತ್ತು ಜೆಡಿಎಸ್ ಮೇಲೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಶ್ರೀನಿವಾಸ್ ಮಾನೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಈಗ ಒಳ್ಳೆ ಕೆಲಸ ಮಾಡಿದ್ದೀರಿ. ಆಮೇಲೆ ನಾವು ನಮ್ಮ ಸರ್ಕಾರ ಇನ್ನ 3 ವರ್ಷಗಳು ಇರ್ತದೆ, 2 ವರ್ಷ, ಇನ್ನು 7 ವರ್ಷ, 1 ತಿಂಗಳು ಇರ್ತದೆ. ಅವೆಲ್ಲ ಬಹಿರಂಗ ಹೇಳಕ್ಕೆ ಕೂತ್ಗಳಯ್ಯ, ಬಹಿರಂಗ ಕೇಳಲೂಬಾರದು, ಹೇಳಲೂಬಾರದು. ನಮ್ದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಹಂಗೆಲ್ಲ ಮಾಡಕ್ಕಾಗಲ್ಲ. ಸುಮ್ಮನೆ ಸುಳ್ಳಿಲ್ಲ ನಾನು ನಾಳೆ ಮಂತ್ರಿ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಲ, ಹೇಳ್ಬಿಟ್ಟು ಹೋಗ್ಲಿಲ್ಲ, ನಿಮ್ಗೆ ಖುಷಿ ಪಡಿಸ್ತಂತ ಹೇಳಲ್ಲ, ಇಲ್ಲ ಹೇಳ್ಬಾರ್ದು. ಇಟ್ಸ್ ನಾಟ್ ಕರೆಕ್ಟ್. ಆದ್ರೆ ಮುಂದೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಭವಿಷ್ಯ ಇದೆಯಲ್ವಾ, ಭವಿಷ್ಯ ಇದೆಯಲ್ವಾ? ಅದರಿಂದ ಕೆಲಸ ಮಾಡಿಸೋದ್ರಲ್ಲಿ ನಿಶ್ಚೀವರು ಜಾಸ್ತಿ, ಅವರು ಗಲಾಟೆನೂ ಮಾಡಲ್ಲ, ಆದ್ರೆ ಕೆಲಸ ಮಾಡಿಸ್ತಾರೆ. ನಾನು ಆನ್ಗಲ್ ಬೈ ಎಲೆಕ್ಷನ್ ಅಲ್ಲಿ ಬಂದಿದ್ದಾಗ ಗೆದ್ದೇ ಗೆಲ್ತೀಯ ಅಂತ ಹೇಳಿದೆ. ಗೆದ್ದೇ ಗೆಲ್ತೀಯ ಬೈ ಎಲೆಕ್ಷನ್ ಅಲ್ಲಿ. ಬಸವರಾಜ ಬೊಮ್ಮಾಯಿ ಹೆಂಗ್ ಗೆದ್ದರು ಅಂತ ಹೇಳ್ತಾ ಇದ್ದೆ, ನಾನು ಗೆದ್ದೇ ಗೆಲ್ತೀವಿ ಅಂತ ಹೇಳಿದೆ. ಹಾಗಾಗಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ಆಮೇಲೆ 2023ರಲ್ಲಿ ಮತ್ತೆ ಆಯ್ಕೆ ಮಾಡಿದ್ವಿ. ಒಳ್ಳೆ ಕೆಲಸ ಮಾಡಿದವರು ಅವರು MLC ಆಗಿ, MLA ಆಗಿ, ಮತ್ತೆ ಇನ್ನೊಮ್ಮೆ MLA ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಇನ್ನಷ್ಟು ಕೆಲಸ ಮಾಡಲಿ, ಅವ್ರಿಗೆಲ್ಲ ರೀತಿಯ ಸಹಾಯವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ, ಸಹಕಾರವನ್ನ ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. 650 ಕೋಟಿ ರೂಪಾಯಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ, ಈ ಬಿಜೆಪಿಯವರ ಮಾತುಗಳಿದ್ದಾವಲ್ಲ, ಜನಾಕ್ರೋಶ, ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ, ಆಮೇಲೆ ಏನು ಸುಳ್ಳು ಆರೋಪಗಳನ್ನೇ ಮಾಡೋದು, ಸುಳ್ಳು ಆಪಾದನೆಗಳನ್ನು ಮಾಡೋದು,
ನನ್ನ ಮೇಲೆ ಮಾಡಬಾರ್ದನ್ನೆಲ್ಲ ಮಾಡಿದ್ರಪ್ಪ, ಮಾಡಬಾರ್ದನ್ನೆಲ್ಲ ಮಾಡಿದ್ರು, ಮಾಡಬಾರ್ದನ್ನೆಲ್ಲ ಮಾಡಿದ್ರು, ಸುಳ್ಳು ಆರೋಪಗಳನ್ನು ಮಾಡಿದ್ರು, ಆಪಾದನೆಗಳನ್ನೆಲ್ಲ ಮಾಡಿದ್ರು. ಅದು ಏನಾದ್ರು ಸತ್ಯಾಂಶ ಇದೆಯಾ? ಎಳ್ಳಷ್ಟು ಸತ್ಯಾಂಶ ಇಲ್ಲ. ಆದ್ರಿಂದ ನೀವೆಲ್ಲರೂ ಕೂಡ ತಯಾರಾಗಬೇಕು. ಬಿಜೆಪಿಯವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಶ್ರೀನಿವಾಸ ಮಾನೆಯವರಿಗೆ ಬೆಂಬಲವಾಗಿ ನಿಲ್ಲಬೇಕು.